ನಾನಿದೆ ಫಸ್ಟ್ ಟೈಮ್ ಲಾಕೇ ಇಲ್ದಿರೋ ವಾಶ್ರೂಮ್ ನೋಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ವೀಕೆಂಡ್ ಆದ್ರೂ ಬೆಳಗ್ಗೆ 7 ಗಂಟೆಗೆ ಎದ್ದಿ ಜಯನಗರಲ್ಲಿರೋ ಸ್ಕಿನ್ಜಿ ಕಡೆಗೆ ನಾನ್ ಬಂದೆ. ಇದು ನನ್ನ 10ನೇ ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್ ಸೆಷನ್ ಆಗಿತ್ತು. ಈ ಸೆಷನ್ ಅಲ್ಲಿ ಪ್ರೊಸೀಜರ್ಸ್ ಈ ತರ ಇರುತ್ತೆ. ಫಸ್ಟ್ ಹೇರ್ಸ್ ಎಲ್ಲ ಎಲ್ಲೆಲ್ಲಿದೆ ಅಂತ ಕ್ಲೀನ್ ಆಗಿ ವೈಟ್ ಪೆನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಕ್ಲೆನ್ಸರ್ ಯೂಸ್ ಮಾಡಿ ಕ್ಲೀನ್ ಆಗಿ ಹೇರ್ ಶೇವ್ ಮಾಡಿ, ಇವ್ರ ಹತ್ರ ಈ ತರ ಇರೋ ಲೇಸರ್ ಮಷಿನ್ ನ ಆನ್ ಮಾಡಿ ಟೆಂಪರೇಚರ್ ಸೆಟ್ ಮಾಡಿ, ನಮಗೆ ಆ ಲೇಸರ್ ಪೇನ್ ಆಗಬಾರ್ದು ಅಂತ ಈ ತರ ಕೋಲ್ಡ್ ಪ್ಯಾಕ್ ಮಾಡಿ ಲೇಸರ್ ಶಾಟ್ಸ್ ನ ಕೊಡ್ತಾ ಹೋಗ್ತಾರೆ. ಈ ತರ ಪ್ರೊಸೀಜರ್ಸ್ ಅಲ್ಲಿ ನಾವು ಖರ್ಚು ಮಾಡೋ ದುಡ್ಡು ಜೊತೆಗೆ ನಮ್ ಪೇಷನ್ಸ್ ಕೂಡ ಹೋಗ್ತಾ ಇರುತ್ತೆ. ಸೆಷನ್ ಮುಗಿಸ್ಕೊಂಡು ಕ್ಲೀನ್ ಆಗಿ ರೆಡಿ ಆಗಿ ಸಹನಾ ಫೇರ್ವೆಲ್ ಇದ್ದಿದ್ರಿಂದ ನಾನ್ ಬಂದಿತ್ತು ಜಾಲಿ ಗುಂಜನೋ JP ನಗರ್ ಅಲ್ಲಿರೋ ಪಬ್ಗೆ. ಇದು ಓಪನ್ ಆಗಿ ಜಸ್ಟ್ 3 months ಆಗಿರೋದ್ರಿಂದ ಜನಕ್ಕಿನ್ನ ಕ್ಲೀನ್ ಆಗಿ ಇಂಟ್ರೊಡ್ಯೂಸ್ ಆಗಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಸ್ಪೇಷಿಯಸ್ ಆಂಬಿಯನ್ಸ್ ಅಲ್ಲಿ ಕಡಿಮೆ ಜನ ಇದ್ರು. ಅಮೀನ್ 3 ಇಂದ ಬುಕ್ ಮಾಡಿದ ಕೇಕ್ ಆನ್ ಟೈಮ್ ಬಂದ್ರು ಅಲ್ಲಿಗೆ ಬರ್ಬೇಕಾಗಿದ್ದ ಗೆಸ್ಟ್ಸ್ ಯಾರು ಆನ್ ಟೈಮ್ ಬರ್ಲಿಲ್ಲ. ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಆ ಕಡೆ ಈ ಕಡೆ ಆಂಬಿಯನ್ಸ್ ನೋಡ್ಕೊಂಡ್ ಕೂತಿದ್ದಾಗ ಸಹನಾ ಬಂದ್ಲು. ಬೈ ದಿ ವೇ, ಇಲ್ಲಿರೋ ವಾಶ್ರೂಮ್ಸ್ ಅಲ್ಲಿ ನಮ್ ತರ ಮಾಡರ್ನ್ ಲಾಕಿಂಗ್ ಸಿಸ್ಟಮ್ ಇರ್ಲಿಲ್ಲ. ಬದಲಾಗಿ ಸಿಂಗಲ್ ಡೋರಿಗೆ ಲಾಕಿಂಗ್ ಸಿಸ್ಟಮ್ ಇತ್ತು. ಈ ತರ ಯುನೀಕ್ ಮತ್ತೆ ಹೈಜೀನ್ ಆಗಿರೋ ವಾಶ್ರೂಮ್ ನೋಡ್ಕೊಂಡು ಟೇಬಲ್ಗೆ ಹೋದ್ರೆ ಅಲ್ಲೂ ಹೊಸದಾಗಿ ಯುನೀಕ್ ಆಗೇನೋ ಡ್ರಿಂಕ್ಸ್ ಟ್ರೈ ಮಾಡಿ ಇವ್ರ ಎಕ್ಸ್ಪ್ರೆಷನ್ ಈ ತರ ಇತ್ತು. ಊಟ ಮುಗಿಸ್ಕೊಂಡು ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ನ ಅನ್ಪ್ಯಾಕ್ ಮಾಡ್ಬೇಕಾದ್ರೆ ಇವರು ಎಷ್ಟು ಕಡೆ ಟೇಪ್ ಹಾಕಿದ್ರೋ ಅದನ್ನೆಲ್ಲ ತೆಗ್ದಿ ಕೇಕ್ ಇಟ್ಟಿ ಇವಳು ಖುಷಿ ಆಗಂಗ್ ಕೇಕ್ ಕಟ್ ಮಾಡಿಸಿ ನಾವೆಲ್ಲ ಮನೆ ಕಡೆ ಹೊರಟ್ವಿ.